गरीब साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಮತ್ತು ಇಂದು ವೈಜ್ಞಾನಿಕ ಯುಗವಾಗಿದೆ ಮತ್ತು ವಿಜ್ಞಾನ ಕೂಡ ಪರಮಾತ್ಮನ ಶತ್ರು ಆಗಿದೆ. ಮತ್ತಿದು ಅವರದೇ ಕೊಡುಗೆಯಾಗಿದೆ. ಮೆಟೀರಿಯಲ್ ಮತ್ತು ಇಷ್ಟೆಲ್ಲ ಈ ಸಂಶೋಧನೆಗಳು ಗಾಡ್ ಗಿವನ್ ಮೆಟೀರಿಯಲ್ನಿಂದಲೇ ಆಗಿದೆ. ಈಗ ನಾವು ಇಷ್ಟು ಬುದ್ಧಿವಂತರಾಗಿದ್ದೇವೆ ಅಂದರೆ ಹೇಳುತ್ತೇವೆ ಭಗವಂತ ಎಲ್ಲೂ ಇಲ್ಲ ಮತ್ತು ಸ್ವತಃ ತಾನಾಗಿ ಪ್ರಪಂಚ ಸೃಷ್ಟಿಯಾಗಿದೆ. ಸ್ವತಃ ಪರಮಾಣುಗಳು ಕೂಡಿಕೊಂಡು ಪೃಥ್ವಿಯು ಉಂಟಾಗಿದೆ. ಇದೆಲ್ಲ ಬರೀ ಪೊಳ್ಳು ಮಾತುಗಳಾಗಿವೆ. ಮತ್ತೆ ಹೇಳ್ತಾರೆ ನರನಾರಿಯಿಂದ ಸ್ವತಃ ಜೀವ ಉತ್ಪತ್ತಿ ಆಗುವುದು. ಇದರಲ್ಲಿ ಭಗವಂತನ ಪಾತ್ರ ಇಲ್ಲವೇ ಇಲ್ಲ. ಪುಣ್ಯಾತ್ಮರೇ, ಈಗಲೂ ಪರಮಾತ್ಮನ ಕುರಿತು ಆಸ್ಥೆ ಹೃದಯದಲ್ಲಿದೆ. ಆದರೆ ಮುಂಬರುವ 5-10,000 ವರ್ಷಗಳ ನಂತರ ಇಂತಹ ತಲೆಕೆಟ್ಟವರ ಸಂಖ್ಯೆ ಕಮ್ಮಿಯೇನೂ ಆಗಲಾರದು. ಅಂದರೆ ಅವರು ಹೇಳುವರು ಭಗವಂತ ಎಲ್ಲೂ ಇಲ್ಲ. ಇಂದು ಯಾರು ವಿಜ್ಞಾನಕ್ಕೆ ಮಹತ್ವ ನೀಡುತ್ತಾರೋ ಆ ಜನರು ಇದನ್ನೇ ಸಿದ್ಧ ಮಾಡುವ ಪ್ರಯತ್ನ ಮಾಡುತ್ತಾರೆ. ಅಂದರೆ ಪರಮಾತ್ಮ ಎಂಬ ವಿಷಯವೇ ಇಲ್ಲ. ಸರಿ, ಇದು ಕಾಲನ ವ್ಯವಸ್ಥೆಯಾಗಿದೆ. ಇಲ್ಲಿ ಕಾಲನು ತನ್ನ ಕೆಲಸ ಮಾಡುವನು, ಅದರ ದಯಾಳು ಕೂಡ ತನ್ನ ಕೆಲಸವನ್ನು ಮಾಡುವನು. ಹಾಗಾಗಿ ಪುಣ್ಯಾತ್ಮರೇ, ಇಂದು ತಮ್ಮ ಮೇಲೆ ಕೃಪೆ ಇದೆ ಮಾಲೀಕನದು. ಏಕೆಂದರೆ ತಾವು ಪರಮಾತ್ಮನ ಚರಣದಲ್ಲಿ ಆಶ್ರಯ ಪಡೆದಿರುವಿರಿ. ಮತ್ತು ಈ ಕಾಲನು ನಮಗೆ ದುಃಖ ಕೊಡುತ್ತಾನೆ. ಪರಮಾತ್ಮನಿಗಂತೂ ಗೊತ್ತಿತ್ತು ಇವನು ಅತ್ಯಾಚಾರಿ ವ್ಯಕ್ತಿಯೆಂದು. ಇದಕ್ಕಾಗಿ ಇವನಿಗೊಂದು ಶಾಪ ನೀಡಿದರು. ಏನೆಂದರೆ, ನೀನು 1,00,000 ಮಾನವ ಶರೀರಧಾರಿ ಪ್ರಾಣಿಗಳನ್ನು ನಿತ್ಯ ಆಹಾರವಾಗಿ ಸೇವಿಸು. ಈಗ ಈ ಶಾಪದ ಕಾರಣದಿಂದಾಗಿ ಇವನು ನಿರ್ವಾಹವಿಲ್ಲದೆ ನಮಗೆ ಮಾನವ ಶರೀರ ನೀಡುವನು. ಇಲ್ಲಿದ್ರೆ ಈ ಮಾನವ ಶರೀರವನ್ನು ಕೂಡ ನೀಡುತ್ತಿರಲಿಲ್ಲ ತಮಗೆ. ಇದು ಸತ್ಯವೆಂದು ತಿಳಿಯಿರಿ. ಈಗ ಮಾಲೀಕನಿಗೂ ಗೊತ್ತಿತ್ತು. ಅಂದರೆ ಇವರು ತಪ್ಪಂತೂ ಮಾಡಿದ್ದಾಯಿತು. ಅದರ ಶಿಕ್ಷೆಯನ್ನು ಇವರು ಅನುಭವಿಸುವರು. ಯಾವಾಗ ಮನುಷ್ಯ ಶರೀರ ಸಿಗುವುದೋ ಆಗ ಜ್ಞಾನ ನೀಡಲು ನಾನು ಹೋಗುವೆನು. ಇವರಿಗೆ ನನ್ನ ನಿಜ ಸ್ಥಾನದ ಬಗ್ಗೆ ಹೇಳುವೆನು. ಕೆಲವು ಪುಣ್ಯಾತ್ಮಗಳನ್ನು ಇಲ್ಲಿ ಸತ್ಯಲೋಕಕ್ಕೆ ಕರೆದು ತರುವೆನು. ನಂತರ ಇವರನ್ನು ಸತ್ಯತೆಯಿಂದ ಪರಿಚಿತಗೊಳಿಸಿ ಮರಳಿ ತಂದು ಬಿಡುವೆನು. ಆ ಪುಣ್ಯಾತ್ಮರು ನಂತರ ತನ್ನ ಗುಣಗಾನವನ್ನು ಮಾಡಿ ತನ್ನ ಸೋದರ ಸೋದರಿಯರಿಗೆ ತಿಳಿಸುವರು ನನ್ನ ನಿಜ ಸ್ಥಾನದ ಬಗ್ಗೆ. ಮತ್ತವರು ಪ್ರಮಾಣವನ್ನು ನೀಡುವರು. ಅವರಿಗೆ ವಿಶ್ವಾಸವನ್ನು ಭರಿಸುವರು. ಒಂದಲ್ಲ ಒಂದು ರೀತಿಯಲ್ಲಿ ಇವರನ್ನು ನಾನು ನಂತರ ಕರೆತರುವೆನು. ಈ ಕಾಲನು ನಮ್ಮನ್ನು ಇಷ್ಟು ಅಜ್ಞಾನಿಯನ್ನಾಗಿಸಿದ್ದಾನೆ ಅಂದರೆ ಪರಮಾತ್ಮನ ಪರಿಭಾಷೆಯನ್ನೇ ಬದಲಾಯಿಸಿದನು. ಮತ್ತಿವನು ಎಂತಹ ಅಪರಾಧ ಮಾಡುತ್ತಾನೆ. ಪರಮಾತ್ಮನ ಜೊತೆಯಲ್ಲಿ ಇವನು ತನ್ನ ಸೋದರನೆಂದು ತಿಳಿದು, ಏಕೆಂದರೆ ಪರಮೇಶ್ವರ ತನ್ನ ಪುತ್ರ ಒಮ್ಮೆ ಜೋಗೀತನ ರೂಪದಲ್ಲಿ ಮತ್ತೊಮ್ಮೆ ಸಹಜದಾಸನ ರೂಪದಲ್ಲಿ ಇಲ್ಲಿಗೆ ಬರುತ್ತಾರೆ. ಒಂದೊಮ್ಮೆ ಪರಮಾತ್ಮ ತನ್ನ ಒರಿಜಿನಲ್ ರೂಪದಲ್ಲಿ ಬಂದರಂತೂ ಇವನಿಗೆ ಖಂಡಿತ ಹಾರ್ಟ್ ಅಟ್ಯಾಕ್ ಆಗುವುದು ಈ ಕಾಲನದು. ಆ ಕಬೀರ ಪರಮಾತ್ಮನಲ್ಲಿ ಅಷ್ಟು ಭಯಭೀತನಾಗಿರುತ್ತಾನೆ. ಇಲ್ಲಿಗೂ ಬರುತ್ತಾರೆ ಪರಮಾತ್ಮ. ಹೀಗಿರುತ್ತಾರೆಂದರೆ ಯಾರೂ ಕೂಡ ಯೋಚಿಸಲಾಗುವುದಿಲ್ಲ ಇವರು ಭಗವಂತರಾಗಿರಬಹುದೆಂದು. ಈಗ ಒಂದಂತೂ ಕಾರಣ ಇದಾಗಿದೆ ಅಂದರೆ ನಾವು ಪರಮಾತ್ಮನ ಪರಿಭಾಷೆ ಮತ್ತು ಅವರ ವೇಷಭೂಷಣವನ್ನು ಬೇರೆಯದಾಗಿಯೇ ನೋಡಿದ್ದೆವು. ಒಂದಂತೂ ನಾವು ಪರಮಾತ್ಮನ ಪರಿಭಾಷೆಯನ್ನು ಒಪ್ಪುತ್ತಿದ್ದೆವು, ಭಗವಂತ ನಿರಾಕಾರನೆಂದು. ಎರಡನೇದು ಹೇಗೆಂದರೆ ನಾವು ಭಗವಂತರ ವೇಷಭೂಷಣ ನೋಡಿದ್ದೆವು, ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ಮತ್ತು ಖಡ್ಗ ಮತ್ತು ಹೀಗೆ ದುರ್ಗೆಯು 7-8 ಆಯುಧಗಳನ್ನು ಕೈಯಲ್ಲಿ ಹಿಡಿದಿರುವಳು. ಹಾಗೆಯೇ ಭಗವಂತ ವಿಷ್ಣು ಸುದರ್ಶನ ಚಕ್ರವನ್ನು, ಹನುಮಂತನು ಗದೆಯನ್ನು ಹಿಡಿದಿರುವನು. ಹೀಗೆ ಈ ರೀತಿಯ ಆಯುಧಯುಕ್ತ ಶಕ್ತಿಗಳಿದು. ಮತ್ತು ನಾವು ಹೀಗೆ ಅವರ ಡೆಫಿನಿಷನ್ ಪರಿಭಾಷೆ ಮಾಡಿದೆವು, ಅಂದರೆ ಭಗವಂತ ಹೀಗಿರುತ್ತಾನೆಂದು. ಮತ್ತು ಇನ್ನೊಂದು ಮಾತನ್ನು ಪರಮಾತ್ಮ ಹೇಳುತ್ತಾರೆ, ಅಂದರೆ ಅವರು ಹೀಗೆ ಇರುತ್ತಾರೆ. ಯಾವಾಗ ಪರಮಾತ್ಮ ತನ್ನ ಪುತ್ರ ಸಹಜದಾಸನ ರೂಪದಲ್ಲಿ ಬಂದರೋ, ಜೋಗ್ಜೀತ್ನ ರೂಪದಲ್ಲಿ ಬಂದರೋ, ಆವಾಗ ತಪ್ತಶಿಲೆಯಲ್ಲಿ ಈ ಕಾಲನು 1,00,000 ಮಾನವ ಶರೀರಧಾರಿ ಜೀವಾತ್ಮಗಳ ಸೂಕ್ಷ್ಮ ಶರೀರವನ್ನು ಅಲ್ಲಿ ಬೇಯಿಸುತ್ತಾನೆ ಮತ್ತು ಸುಡುತ್ತಾನೆ. ಅದರಿಂದ ಮೆಲ್ಟ್ ಮಾಡಿ ಹೊಲಸು ತೆಗೆಯುತ್ತಾನೆ. ಏನು ಇಡೀ ಜೀವನದಲ್ಲಿ ಆ ಜೀವಾತ್ಮ ತಿಂದಿರುತ್ತಾನೆ.
ನಂತರ ಆ ಹೊಲಸನ್ನು ಇವನು ಇಷ್ಟಪಟ್ಟು ಆಹಾರವಾಗಿ ತಿನ್ನುತ್ತಾನೆ. ಜೀವಾತ್ಮ ಸಾಯುವುದಿಲ್ಲ, ಆದರೆ ತಪ್ತಶಿಲೆ ಅಂದರೆ ಸುಡುತ್ತಾ ಇರುವ ಆ ಕಲ್ಲಿನ ಮೇಲೆ ಇದು ಬಹಳ ಹಿಂಸೆಪಟ್ಟು ನರಳಾಡಿ ಮೂರ್ಛಿತಗೊಳ್ಳುತ್ತದೆ. ಮತ್ತು ಇದರಿಂದ ಯಾವಾಗ ಹೊಲಸು ತೆಗೆಯಲಾಗುತ್ತದೆ, ಹಿಂಡಲಾಗುತ್ತದೆ, ನಂತರ ಇದನ್ನು ಅಲ್ಲಿಂದ ಎಸೆಯಲಾಗುವುದು. ಆದರೂ ಜೀವಾತ್ಮ ಸಾಯುವುದಿಲ್ಲ. ತನ್ನ ಕರ್ಮಕ್ಕನುಸಾರವಾಗಿ ಇವನು ರಾಜನಾಗುವುದಾದರೆ ರಾಜನಾಗುತ್ತಾನೆ, ಸ್ವರ್ಗಕ್ಕೆ ಹೋಗುವುದಾದರೆ ಸ್ವರ್ಗಕ್ಕೆ ಹೋಗುತ್ತಾನೆ, ನಾಯಿ ಕತ್ತೆಯ ಯೋನಿಯಲ್ಲಿ ಹೋಗುವುದಾದರೆ ಅಲ್ಲಿಗೆ ಹೋಗುತ್ತಾನೆ. ಈಗ ಪುಣ್ಯಾತ್ಮರೇ, ಯಾವಾಗ ದಾಸನು ಸೃಷ್ಟಿ ರಚನೆ ಬಗ್ಗೆ ಹೇಳುತ್ತಾನೆ, ಆಗ ಮುಗ್ಧ ಆತ್ಮಗಳು ಬಹಳಷ್ಟು ಹಲವು ಸಂದೇಹಗಳನ್ನು ವ್ಯಕ್ತಪಡಿಸುತ್ತಾರೆ. ಹಾಗಂತೂ ಸಂದೇಹ ಪಡುವುದು ಸ್ವಾಭಾವಿಕವಾಗಿದೆ, ಏಕೆಂದರೆ ನಾವು ತಪ್ಪು ಜ್ಞಾನವನ್ನು ಗ್ರಹಿಸುತ್ತಿದ್ದೇವೆ. ಮತ್ತು ಹೇಳುತ್ತಾರೇನೆಂದರೆ, ಭಗವಂತನಂತೂ ಶಾಪವನ್ನು ಕೊಡಬಾರದಿತ್ತು. ಪರಮಾತ್ಮ ಕಬೀರ ಪರಮೇಶ್ವರರು ಇವನಿಗೆ ಶಾಪ ನೀಡಿದರು, 1,00,000 ಮಾನವ ಶರೀರಧಾರಿ ಜೀವಾತ್ಮಗಳನ್ನು ತಿನ್ನುವುದು. ಅದಕ್ಕಾಗಿ ಇಂದು ಇವನು ನಮ್ಮನ್ನು ಸಾಯಿಸುತ್ತಿದ್ದಾನೆ, ಜನ್ಮ ನೀಡುತ್ತಿದ್ದಾನೆ. ಇಲ್ಲವಾದಲ್ಲಿ ಹೀಗೆ ಇವನು ಮಾಡುತ್ತಿರಲಿಲ್ಲ. ಇವನಂತೂ ಇದಕ್ಕಿಂತಲೂ ಕೆಟ್ಟ ಸ್ಥಿತಿಯನ್ನು ಮಾಡಿಟ್ಟಿದ್ದಾನೆ. ನಮ್ಮದು ಕತ್ತೆಗಳನ್ನಾಗಿಸಿದ್ದಾನೆ, ನಾಯಿಗಳನ್ನಾಗಿ ಮಾಡಿದ್ದಾನೆ, ಹಂದಿಗಳನ್ನಾಗಿ ಮಾಡಿ ಮಲವನ್ನು ತಿನ್ನಿಸಿದ್ದಾನೆ. ಮತ್ತೇನು ಮಾಡಬಲ್ಲ ಇದಕ್ಕಿಂತ ಹೆಚ್ಚು ಇವನು? ಯಾರದೋ ಮಗನನ್ನು ಸಾಯಿಸುತ್ತಿದ್ದಾನೆ, ಯಾರದೋ ಮಗಳನ್ನು ಸಾಯಿಸಿದ, ಇಡೀ ಪರಿವಾರದ ನಾಶ ಮಾಡಿದ, ಇಡೀ ಕ್ಷೇತ್ರಕ್ಕೆ ಕ್ಷೇತ್ರವನ್ನೇ ನಾಶ ಮಾಡಿಬಿಡುತ್ತಾನೆ, ತಾನು ಸ್ವಾದಿಸುವುದಕ್ಕಾಗಿ, ತನ್ನ ಆಹಾರಕ್ಕಾಗಿ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.